ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಹಾಗೆ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡಿದಂತಹ ಅಷ್ಟೂ ಸಿನಿಮಾಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾವೆ. ಅಂತಹ ಅದ್ಭುತ ಸಿನಿಮಾಗಳನ್ನು ಕನ್ನಡ ಸಿನಿಮಾ ಇಂಡಸ್ಟ್ರಿ ಕೊಟ್ಟಂಥವ್ರು ನೀವು. ಸೊ ಇವತ್ತು ಕೂತ್ಕೊಂಡು ತಿರುಗಿ ನೋಡಿದ್ರೆ ಏನೆಲ್ಲ ನೆನಪಾಗುತ್ತೆ ಸರ್ ನಿಮಗೆ? ಮೊದಲ ಪ್ರಶ್ನೆ. ಇಡೀ ಒಂದು ಜರ್ನಿ ಇದೆಯಲ್ಲ, ಒಂದು 50 ವರ್ಷದ ಜರ್ನಿ ಸಿನಿಮಾದಲ್ಲಿ. ನನಗೆ 75 ವರ್ಷ ಆಗಿರೋದ್ರಿಂದ ಜೀವನದಲ್ಲಿ 75 ವರ್ಷದ ಜರ್ನಿ ಐ ಥಿಂಕ್ ಭಾಳ ಮೀನಿಂಗ್ಫುಲ್ ಆದ ಒಂದು ಜರ್ನಿ ಆಗಿದೆ ಇದು ಅಂತ ನಾನು ತಿಳ್ಕೊಂಡಿದ್ದೇನೆ. ಸಿನಿಮಾ ಅಂತೂ ಭಾಳ ಶ್ರದ್ಧೆಯಿಂದ ಮಾಡೋದಕ್ಕೆ ಹೋಗಿದ್ದು, ಯಾವುದೇ ಕಾಂಪ್ರಮೈಸ್ ಇಲ್ಲದೆ ತನ್ನ ಮನಸ್ಸಿಗೆ ಬಂದ ನನಗೆ ಯಾವುದನ್ನು ಇವನ್ ನಂಬ್ಕೊಂಡಿದ್ದೀನೋ ಆ ಥರದ ಸಿನಿಮಾ ಮಾಡ್ಕೊಂಡು ಬಂದೀನಿ. ಅದ್ರ ಬಗ್ಗೆ ತೃಪ್ತಿ ಇದೆ. ಪ್ರೇಕ್ಷಕರ ಉದ್ದಿಮೆಯ ಸಪೋರ್ಟ್ ಅಂಥದ್ದೇನು ಸಿಕ್ಕಿಲ್ಲ ಅನ್ನೋದು ನಿಜ ಆದರೂ ಕೂಡ ನನಗೆ ನನ್ನ ಪಥದ ಬಗ್ಗೆ ನನಗೆ ಖುಷಿ ಇದೆ. ಸರ್, ನಾವು ಈ ಹಿರಿಯರನ್ನ ಯಾರನ್ನೇ ಮಾತಾಡಿಸಿದ್ರು ಕೂಡ ಈಗ ನೀವೆಲ್ಲ ಪದ್ಮಶ್ರೀ ಪುರಸ್ಕೃತರು, ಬಟ್ ಎಲ್ಲೂ ಕೂಡ ನಿಮಗೆ ಆ ಹಮ್ಮು ಬಿಮ್ಮು ನನಗೆ ಅಷ್ಟು ಪ್ರಶಸ್ತಿಗಳು ಬಂದಿದ್ದಾವೆ ಅನ್ನೋ ಒಂಚೂರು ಏನೂ ಒಂದು ಇದಿಲ್ವಲ್ಲ ಸರ್? ಅದು ಹೆಂಗೆ ಸರಳವಾಗಿರೋದು ಅಂತ ಹೇಳಿ. ಈಗ ಏನೋ ಒಂದು ಸಣ್ಣದಾಗಿ ಏನೋ ಒಂದು ಪ್ರಶಸ್ತಿ ಸಿಕ್ಕಿದ್ರು ಕೂಡ ಅವ್ರನ್ನ ಮಾತನಾಡ್ಸೋಕ್ಕಾಗಲ್ಲ, ಅವ್ರನ್ನ ಟಚ್ ಮಾಡೋದಕ್ಕಾಗಲ್ಲ. ಬಟ್ ನೀವುಗಳು ಇಷ್ಟು ನ್ಯಾಷನಲ್ಲು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೆಸರು ಮಾಡಿದ್ರು ಕೂಡ ಆ ಸರಳತೆಯನ್ನು ಮೈಗೂಡಿಸ್ಕೊಂಡಿರೋದು ಹೇಗೆ ಸರ್ ಅಂತ? ಎಲ್ಲರೂ ಹಾಗೆ ಇರ್ತಾರೆ ರೀ. ನಮಗೆ ತಪ್ಪು ಕಲ್ಪನೆ ಸಿನಿಮಾದವರಾಗಲಿ ಅಥವಾ ಖ್ಯಾತನಾಮರು ಭಾಳ ಏನೋ ಅವರಿಗೊಂದು ಕೊಂಬಿರುತ್ತೆ, ವಿಶೇಷವಾದ ವ್ಯಕ್ತಿತ್ವ ಥರ ಇರ್ತದೆ. ಹಾಗೇನಿಲ್ಲ, ಎಲ್ಲರೂ ಸಹಜವಾಗೇ ಇರ್ತಾರೆ. ನನಗೆ ತುಂಬ ಜನ ಬಹಳ ಸಾಧನೆ ಮಾಡಿದವ್ರ ಜೊತೆಗೆ ಓಡಾಟ ಇದೆ. ಅವ್ರು ಯಾರು ಯಾವುದರಲ್ಲೂ ಯಾವ ಕ್ಷಣದಲ್ಲೂ ಹಮ್ಮು ಬಿಮ್ಮು ಏನೂ ತೋರಿಸಿಲ್ಲ. ನನಗೆ ಶಿವರಾಮ್ ಕಾರಂತರ ಆದಿಯಾಗಿ BV ಕಾರಂತರ ಜೊತೆಗೆ ಅನಂತಮೂರ್ತಿ ಜೊತೆಗೆ ತುಂಬ ಓಡಾಟ ಇತ್ತು. ಹಾಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಿನಿಮಾದಲ್ಲೂ ತುಂಬ ಜನರ ಜೊತೆಗೆ ಓಡಾಟ ಇತ್ತು. ನನಗೆ ಈ ಥರ ತನ್ನ ಶ್ರೇಷ್ಠತನವನ್ನು ತೋರಿಸುವ ಇದು ಎಲ್ಲೂ ಯಾರೂ ತೋರಿಸಿಲ್ಲ. ಕಷ್ಟ ಅಲ್ಲ. ನಾನು ಮೃಣಾಲ್ ಸೇನ್ ಅವ್ರ ಜೊತೆಗೆ ತುಂಬ ಒಡನಾಟ ಮಾಡಿದ್ದೀನಿ. ಅವರಂತೂ ಯಾವತ್ತೂ ದೊಡ್ಡ ಮನುಷ್ಯ ಅಂತ ತೋರಿಸಿಲ್ಲ. ಅಡೂರು ಗೋಪಾಲ್ ಕೃಷ್ಣ ಅವ್ರು ತೋರಿಸಿಲ್ಲ, ರೇ ಅವ್ರು ತೋರಿಸಿಲ್ಲ. ಸರ್, ಶಿವಮೊಗ್ಗದ ಹುಡುಗ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತೀರಾ ಸರ್. ಹೆಂಗೆ ಈ ಡೈರೆಕ್ಟರ್ ಲೈಫ್ಗೆ ಯಾಕೆ ಎಂಟ್ರಿ ಕೊಡಬೇಕು ಅಂತ ನಿಮ್ಗೆ ಅನಿಸ್ತು ಅಂತ ಹೇಳಿ? ಬಾಲ್ಯದಲ್ಲೇ ಕನಸಿತ್ತಾ ಹೇಗೆ ಅಂತ ಹೇಳಿ? ಬಾಲ್ಯದಲ್ಲಿ ಕನಸಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ನಾನು ಒಂದು ಸಣ್ಣ ಊರಿನವನು. ಸಹ್ಯಾದ್ರಿಯ ತಪ್ಪಲು ಪಶ್ಚಿಮ ಘಟ್ಟದ ಒಂದು ಸಣ್ಣ ಹಳ್ಳಿಯಲ್ಲಿದ್ದು ನಮಗೆ ಸಿನಿಮಾದ ಸಂಪರ್ಕವೇ ಇರಲಿಲ್ಲ. ಬಾಲ್ಯದಲ್ಲಿ ಸಿನಿಮಾ ನೋಡೋಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ನಮ್ಮೂರಲ್ಲಿ ಸಿನಿಮಾ ಥಿಯೇಟ್ರ್ ಇರ್ತದೆ, ಮಳೆಗಾಲ ಅಲ್ಲ, ಮಳೆ ಅಲ್ಲ, ಮಲೆನಾಡು, ಯಾವಾಗಲೂ ಮಳೆ. ಹಾಗಾಗಿ ಸಿನಿಮಾ ಟಾಕೀಸ್ ಇರ್ತಿರ್ಲಿಲ್ಲ. ಎಲ್ಲೋ ಒಂದು ವರ್ಷ ಇದು ಬಿರು ಬೇಸಿಗೆಯಲ್ಲಿ ಅನ್ನೋ ಒಂದು ಟೂರಿಂಗ್ ಟಾಕೀಸ್ ಬರ್ತಾಯಿತ್ತು. ಒಂದು 4-5 ಸಿನಿಮಾ ನೋಡಿದರೆ ಹೆಚ್ಚು. ಹಾಗಾಗಿ ನಾನು ಫಿಲ್ಮ್ ಇನ್ಸ್ಟಿಟ್ಯೂಟ್ ಸೇರೋವರೆಗೆ ನೋಡಿದ್ದು ಒಂದು ಹೆಚ್ಚು ಅಂತಂದರೆ 20-25 ಸಿನಿಮಾ ಅಷ್ಟೇ ಇಡೀ 25 ವರ್ಷದಲ್ಲಿ. ಹಾಗಾಗಿ ನನ್ನ ಸಂಪರ್ಕ ಸಿನಿಮಾಕ್ಕಿಂತ ಹೆಚ್ಚಾಗಿ ಸಾಹಿತ್ಯದಲ್ಲೇ ಇತ್ತು, ಕನ್ನಡ ಸಾಹಿತ್ಯ. ಯಾಕೆಂತಂದರೆ ಮಲೆನಾಡಿನ ಹಳ್ಳಿಗಳಲ್ಲಿ ಎಲ್ಲರ ಮನೆಯಲ್ಲೂ ಒಂದು ಲೈಬ್ರರಿ ಇರುತ್ತೆ. 2 ಕಾರಣಗಳು. ಒಂದು, ಅಡಿಕೆ ಬೆಳೆಗಾರರು, ಅವ್ರ ಫ್ರೀ ಟೈಮ್ ತುಂಬ ಇರುತ್ತೆ, ಸ್ವಲ್ಪ ಆರ್ಥಿಕವಾಗಿ ಬೆಂಬಲ ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತಂದರೆ ಅವಕಾಶ ಸಿಕ್ಕಾಗೆಲ್ಲ ಪುಸ್ತಕಗಳನ್ನು ಕೊಂಡ್ಕೊಳ್ತಾ ಇರ್ತಾರೆ. ನಮ್ಮನೆಯಲ್ಲಿ ಅಡ್ವಾಂಟೇಜ್ ಏನಿತ್ತು ಅಂದರೆ ನಮ್ಮ ತಂದೆಗೆ ತಾಯಿಗೆ ಇಬ್ಬರಿಗೂ ಓದೋ ಹವ್ಯಾಸ ಇತ್ತು. ಆನಂತರ ಅನೇಕ ಈ ಇದುಗಳಿಗೆ ಸಬ್ಸ್ಕ್ರೈಬ್ ಆಗಿದ್ದರು. ಹಾಗಾಗಿ ಅವ್ರ ಪುಸ್ತಕಗಳೆಲ್ಲ ಬರ್ತಾಯಿತ್ತು. ಸೊ ನ್ಯಾಚುರಲಿ ನಾವು ಮನೋಹರ್ ಗ್ರಂಥಮಾಲೆ ಎಲ್ಲ ನಮಗೆ ಒಂದು ಥರದಲ್ಲಿ ಆಗಿನ ಕಾಲದಲ್ಲಿ ಆ ಥರದ ತುಂಬ ಒಳ್ಳೆಯ ಸಾಹಿತ್ಯವನ್ನು ಪ್ರಕಟಿಸ್ತಿದ್ದಂಥ ಎಲ್ಲ ಇದು ಪುಸ್ತಕ ಇದು ಕೂಡ ನನಗೆ ಬರ್ತಾಯಿತ್ತು. ನಾವು ನೋಡ್ತಾ ಇದ್ವಿ. ಬಾಲ್ಯದಿಂದಲೇ ಓದುವ ಹವ್ಯಾಸ ಇತ್ತು. ಅದು ಎಲ್ರಿಗೂ ಹೆಚ್ಚಿಗೆ ಇರುತ್ತೆ ಮಲೆನಾಡಿನಲ್ಲಿ. ಯಾಕಂತಂದರೆ ದೂರದಲ್ಲಿ ಒಂದೊಂದು ಮನೆಗಳು. ಒಂದು ಸಲ ನೀವು ಶಾಲೆ ಬಿಟ್ಟು ಮನೆಗೆ ಬಂದ ಮೇಲೆ ನೀನು ಯಾರೂ ಸಿಗ್ತಿರ್ಲಿಲ್ಲ. ಸೊ ಮನೆಯಲ್ಲಿ ಕೂತ್ಕೊಂಡು ಓದೋದೊಂದೇ ಹವ್ಯಾಸ. ಬೇಕಾವಾಗ ಏನು ರೇಡಿಯೋ ಇರಲಿಲ್ಲ, TV ಇರಲಿಲ್ಲ, ಬೇರೆ ಏನೂ
ಇದು ಅವಕಾಶ ಆಗ್ತಿರ್ಲಿಲ್ಲ. ಓಕೆ ಸರ್, ಇಡೀ ಬಾಲ್ಯದಲ್ಲಿ ನೀವು ಇದ್ದ ರೀತಿ ನಿಮ್ಗೆ ಕೂತ್ಕೊಂಡಾಗ ನಾನು ಬಾಲ್ಯದಲ್ಲಿ ಹಿಂಗಿದ್ದೆ, ನಾನು ಹಿಂಗೆ ತುಂಟಾಟ ಮಾಡ್ತಿದ್ದೆ, ನಾನು ಅಪ್ಪ ಅಮ್ಮಂಗೆ ಈ ಥರ ಕಿರಿಕ್ ಮಾಡ್ತಿದ್ದೆ, ಆ ಥರದ್ದೇನಾದರೂ ನಿಮ್ಮ ಬಾಲ್ಯವನ್ನು ನೆನಪು ಮಾಡ್ಕೊಳ್ಳೋದಾದರೆ ಏನೆಲ್ಲ ನೆನಪಿಗೆ ಬರುತ್ತೆ ಸರ್? ಆ ಥರದಲ್ಲಿ ನಾನು ಹೆಚ್ಚು ತುಂಟುತನ ಮಾಡ್ತಿರ್ಲಿಲ್ಲ. ಯಾಕಂದರೆ ಒಂದು, ನಮ್ಮ ತಂದೆ ತುಂಬ ಸ್ಟ್ರಿಕ್ಟ್ ಆಗಿದ್ದರು. ಹಾಗಾಗಿ ನಮ್ಮ ಒಡನಾಟ ಏನಿದ್ರು ಹೆಚ್ಚು ತಾಯಿ ಜೊತೆಗೇ ಇತ್ತು. ನಮ್ಮ ತಂದೆ ಕಾರ್ಯನಿಮಿತ್ತ ಸ್ವಲ್ಪ ಕೋರ್ಟ್ ಕೇಸು ಅದು ಇದು ಅಂತ ತೀರ್ಥಹಳ್ಳಿ, ಶಿವಮೊಗ್ಗ ಅಂತ ಹೋಗ್ತಾನೆ ಇರ್ತಿದ್ರು. ಆ್ಯಂಡ್ ಊರಲ್ಲಿದ್ದರೂ ಗದ್ದೆ ತೋಟ ಅಂದ್ಕೊಂಡು ಅಲ್ಲೇ ಇರ್ತಿದ್ರು. ಅವ್ರು ಬರ್ತಾ ಇದ್ದಿದ್ದು ಬೆಳಗ್ಗೆ ಬೇಗ ಬಿಟ್ಟರೆ, ಮನೆ ಬಿಟ್ಟರೆ ಸಂಜೆನೇ ಬರೋದು. ಹಾಗಾಗಿ ಹೆಚ್ಚಿನ ಇದೆಲ್ಲ ನಮ್ಮ ತಾಯಿ ಜೊತೆಗೇ ಇತ್ತು. ಆಮೇಲೆ ಕುಟುಂಬ ಅಂತಂದರೆ ನಾವು ಒಟ್ಟು 9 ಜನ ಮಕ್ಕಳು, 5 ಜನ ಅಣ್ಣ ತಮ್ಮಂದಿರು, 4 ಜನ ತಂಗಿಯರು. ಸೊ ಅವ್ರ ಜೊತೆಗೆ ಜಗಳ, ಆಟ ಅದರಲ್ಲೇ ಮುಗ್ದೋಗ್ತಾ ಇತ್ತು. ನಮ್ಮಲ್ಲಿ ಏನೂ ಥರದಲ್ಲಿ ಆಟ ಆಡೋಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಅವಾಗೆಲ್ಲ ಹಳ್ಳಿನಲ್ಲಿ ಇದ್ದಿದ್ದ ಕಬಡ್ಡಿ ಆಟ ಈ ಥರದ್ದೆಲ್ಲ ಜನವೇ ಇರ್ತಿರ್ಲಿಲ್ಲ. ನಾವೇ ಇಟ್ಕೋಬೇಕಿತ್ತು. ಹಾಗಾಗಿ ಪಗಡೆ ಆಡೋದೇ ದೊಡ್ಡ ಆಟ. ಈಗ ಅವೆಲ್ಲ ಮಾಯ ಆಗಿದೆ ಸರ್. ಈಗ ಯಾವ ಇದ್ರ ನಮ್ಮ ಮನೇಲಿ ಒಂದು ಪಗಡೆ ಹಾಸಿಟ್ಕೊಂಡ್ರೆ ಎಲ್ಲ ಬಂದು ಮಕ್ಕಳೆಲ್ಲ ಕೇಳ್ತಾರೆ ಇದೇನಿದು ಅಂತ. ಇದು ಪಗಡೆ ಅಂತ ಒಂದು ಆಟ. ನಾವೆಲ್ಲ ಇದನ್ನೇ ಆಟ ಆಡ್ತಾ ಇದ್ದಿದ್ದು ಸಣ್ಣಕ್ಕಿರುವಾಗ. ಅನ್ನೋದು ಗೊತ್ತೇ. ಕೇರಮ್ ಬೋರ್ಡು, ಪಗಡೆ ಇವೇ ಅವಾಗೆಲ್ಲ ದೊಡ್ಡ ಆಟಗಳು.